ಹಲೋ ಫ್ರೆಂಡ್ಸ್, ಇವತ್ತು ನಾನು ವೈರ್ ಬ್ಯಾಗು ಹೇಗೆ ಹಾಕೋದು ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಹೂಗಳನ್ನ ಹಾಕಿ ಯಾವ ರೀತಿ ಡಿಸೈನಲ್ಲಿ ಹೂಗಳನ್ನ ಹಾಕಿ ಬ್ಯಾಗ್ ಹಾಕ್ತಾರೆ ಅನ್ನೋದನ್ನ ನಾನು ಹೂಗಳ ಮುಖಾಂತರ ಒಂದೆರಡು ಥರ ಹೂಗಳನ್ನ ತೋರಿಸಿದ್ದೆ. ಇವತ್ತು ನಾನು ಬ್ಯಾಗ್ ಹಾಕೋದು ಹೇಗೆ, ಯಾವ ಅಳತೆಯಲ್ಲಿ ಬ್ಯಾಗ್ ವೈರ್ನ ಕಟ್ ಮಾಡ್ಕೊತೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ. ನೋಡಿ, ಇದು ಬಂದು ಗ್ರೀನ್ ಕಲರ್, ಅಂದರೆ ಲೈಟ್ ಪ್ಯಾರೆಟ್ ಗ್ರೀನ್ ಅಂತ ಏನು ಹೇಳ್ತಾರೆ ಅದು. ಮತ್ತು ಇದು ಯೆಲ್ಲೋ ಕಲರ್ ಅಂದರೆ ಲೈಟ್ ಯೆಲ್ಲೋ ಕಲರ್ ಬರುತ್ತೆ. ಇವೆರಡೂ ಕಾಂಬಿನೇಷನಲ್ಲಿ ನಾನು ಬ್ಯಾಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಬ್ಯಾಗ್ ಅಳತೆ ಬಂದು ಸ್ವಲ್ಪ ಒಂದು 2 ಚುಪ್ಪು ಬಾಳೆಹಣ್ಣು, 2 ಕಾಯಿ ಅಂದರೆ 2 ದೇವರು 3 ದೇವರಿಗೆ ಆಗೋ ಅಂಥ ಅಳತೆ ಬ್ಯಾಗಲ್ಲಿ ನಾನು ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟು ದೊಡ್ಡ ಬ್ಯಾಗ್ ಅಂದರೆ ಆ ಅಳತೆ ಬ್ಯಾಗು ಅಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಯಾವ ಅಳತೆಯಲ್ಲಿ ನಾನು ಈಸಿ ಮೆಥಡಲ್ಲಿ ವೈರ್ನ ಕಟ್ ಮಾಡ್ಕೊಳೋದನ್ನ ಹೇಳ್ಕೊಡ್ತೀನಿ. ನೆಕ್ಸ್ಟು ಅದಾದ ನಂತರ ಇದೇ ವಿಡಿಯೋದಲ್ಲಿ ನಾನು ಫಸ್ಟು ಸ್ಟಾರ್ಟಿಂಗ್ ಹಣಿನ ಯಾವ ರೀತಿ ಹಾಕ್ತಾರೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೇ ನನ್ನ ವಿಡಿಯೋನ ನೋಡಿ ಫ್ರೆಂಡ್ಸ್. ಈ ವಿಡಿಯೋದಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ, ಕಮೆಂಟ್ಸ್ ತಿಳಿಸಿ ಫ್ರೆಂಡ್ಸ್. ಬನ್ನಿ, ಯಾವ ರೀತಿ ಅಳತೆನ ಕಟ್ ಮಾಡ್ಕೊತೀವಿ, ಯಾವ ಅಳತೆಯಲ್ಲಿ ವೈರ್ನ ಕಟ್ ಮಾಡ್ಕೊಳ್ಳೋದು ಅನ್ನೋದು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಫಸ್ಟು ನಾವು ವೈಯರ್ನ ನಾನು ಆಲ್ರೆಡಿ ಇದನ್ನೊಂದು ಕಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ತೋರಿಸ್ತೀನಿ. ಈ ರೀತಿ ಕಟ್ಕೊಂಡ್ರೆ ನಮಗೆ ಅಳಿಸ್ಕೊಳ್ಳಲ್ಲ ವೈರು, ಇಲ್ಲ ಅಂದರೆ ಅಳಿಸ್ಕೊಬಿಡುತ್ತೆ. ನೋಡಿ, ಈ ಥರ ತೋರಿಸ್ತೀನಿ. ನೋಡಿ, ಇದು ಯೆಲ್ಲೋ ಕಲರು ವೈರ್ದು. ಈ ಥರ ಸ್ಟಾರ್ಟಿಂಗ್ ಕವರ್ನ ನಾವು ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಅದನ್ನು ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿಕೊಂಡು ಇದರಲ್ಲಿ ಈ ರೀತಿ ವೈರ್ನ ಕಟ್ಟಿರ್ತಾರೆ, ಅದನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಹಾಗೇ ನಾವು ಬಿಟ್ಕೊಂಡ್ರೆ ನಮಗೆ ಅಳಿಸ್ಕೊಳ್ಳುತ್ತೆ, ಅಂದರೆ ವೈಯರೆಲ್ಲ ಸುತ್ತಕೊಂಡು ಗಂಟಾಗೋ ಸಾಧ್ಯತೆ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅದಕ್ಕೆ ಕವರ್ ಏನಿರುತ್ತೆ ನೋಡಿ, ಇದು ಈ ಕವರ್ನ ಈ ರೀತಿ ಒಂದು 2 ಇಂಚಷ್ಟು 2 ಇಂಚು ಇಲ್ಲ 3 ಇಂಚು ಕಟ್ ಮಾಡಿಕೊಂಡು ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಕಟ್ಕೋಬೇಕು. ಕಟ್ಕೊಂಡ್ರೆ ನಮಗೆ ಯಾವುದೇ ರೀತಿ ಸುಕ್ಕಾಗಲಿ ಅಳಿಸ್ಕೊಳ್ಳೋದಾಗಲಿ ಪ್ರಾಬ್ಲಮ್ ಬರಲ್ಲ. ನೋಡಿ ಫ್ರೆಂಡ್ಸ್, ನಾನು ಬ್ಯಾಗ್ನ ಒಂದು ಅಳತೆ ಮುಖಾಂತರ ಕಟ್ ಮಾಡ್ಕೊತೀನಿ. ಯಾವ ಅಳತೆ ಮುಖಾಂತರ ಕಟ್ ಮಾಡ್ಕೊತೀನಿ ಅಂತಂದರೆ, ನೋಡಿ, ಬೇರೆಯವರೆಲ್ಲ ಸ್ಕೇಲ್ಗಳು ಇಂಚಸ್ಗಳಲ್ಲಿ ನಾನು ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊತಾರೆ. ನಾನು ಬಂದು ಒಂದು ಕೈಯಲ್ಲಿ ಈ ರೀತಿ ಮೊಳ ಬರುತ್ತಲ್ಲ ಫ್ರೆಂಡ್ಸ್, ಆ ರೀತಿಲಿ ನಾನು ಕೈಯಲ್ಲಿ ಮೊಳ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ನನಗೆ ಇದು ಈಸಿ ಮೆಥಡ್ ಅಂತ ಅನ್ನಿಸ್ತು. ನನ್ನ ಮೈಂಡ್ಗೆ ಇದು ಆ್ಯಕ್ಟಿವ್ ಆಗಿಬಿಟ್ಟಿದೆ. ನನಗೆ ತಲೆಗೆ ಚೆನ್ನಾಗಿ ಹೊಳೆಯುತ್ತೆ ಈ ರೀತಿ ಮೆಥಡಲ್ಲಿ. ನನಗೆ ಎಷ್ಟು ದೊಡ್ಡ ಬ್ಯಾಗ್ ಆದ್ರೂ ನಾನು ಈ ರೀತಿ ಕೈಯಲ್ಲಿ ಮೊಳದ ಮುಖಾಂತರ ಅಳತೆ ಮಾಡಿಕೊಂಡು ನಾನು ಕಟ್ ಮಾಡ್ಕೊತೀನಿ. ಬನ್ನಿ, ನಾನು ಯಾವ ರೀತಿ ಕಟ್ ಮಾಡ್ಕೊತೀನಿ, ಎಷ್ಟು ಮೊಳ ಬೇಕು ನಾನು ಹಾಕೋ ಬ್ಯಾಗಿಗೆ ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ. ನೋಡಿ, ಈ ರೀತಿ ಮೊಳ ನೋಡಿ ಕಾಣಿಸ್ತಿದೆಯಲ್ಲ, ಮೊಳದ ಮುಖಾಂತರ ನಾನು ಇಷ್ಟು ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಇದು ಒಂದು ಮೊಳ. ಈ ಮೊಳ ನೋಡೋಣ, ನಾವು 5 ವೈರನ್ನು ತೊಗೋಬೇಕು, 5 ಮೊಳ ತೊಗೋಬೇಕು. ಇದು 2 ಆಯಿತು, ಇದು ಒಂದು 3, 4, 5. ಒಂದೇ ಸಮಕ್ಕೆ ನಾವು ವೈರ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, 1 2 3 4 5 ಮೊಳಗಳ ಎಳೆಗಳ ಹಾಕ್ಕೊಂಡಿದ್ದೀವಿ. ಅದಕ್ಕಿಂತ ಎಕ್ಸ್ಟ್ರಾ ತೊಗೋಬೇಕು, ಅರ್ಧ ನಾವು ಎಕ್ಸ್ಟ್ರಾ ತೊಗೋಬೇಕು. ನೋಡಿ, ಇಲ್ಲಿ ತೊಗೊಂಡು ಇಷ್ಟನ್ನು ಎಕ್ಸ್ಟ್ರಾ ತೊಗೋಬೇಕು, ಅಂದರೆ 5.5 ಮೊಳನ ನಾವು ವೈರ್ನ ಕಟ್ ಮಾಡ್ಕೋಬೇಕು. ಇಷ್ಟು ತೊಗೊಂಡು ಇಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೇ ಅಳತೆನ ನಾವು ಪ್ರತಿಯೊಂದು ವೈರ್ಗಳನ್ನು ಕಟ್ ಮಾಡ್ಕೋಬೇಕು.
ನೋಡಿ. ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಬಂದು 5.5 ಮೊಳ ಇದೆ ವೈರು ನೋಡಿ. ಇದು ಅದನ್ನೇ ಮತ್ತೆ ಇನ್ನೊಂದು ವೈರನ್ನು ಕಟ್ ಮಾಡ್ಕೊತೀನಿ. ಅದೇ ಅಳತೆಗೆ ಇಟ್ಕೊಂಡು ಒಂದೇ ಸಮ ಇಟ್ಕೊಂಡು ನೋಡಿ, ಇಲ್ಲಿ ಒಂದೇ ಸಮ ಇಟ್ಕೊಂಡಿದ್ದೀನಿ ನೋಡಿ, ಕಾಣಿಸುತ್ತಲ್ಲ. ನೀವು ಯಾವುದು ಬೇಕಾದರೂ ನಿಮ್ಮ ಅಳತೆ ಮುಖಾಂತರ ನೀವು ವೈರ್ಗಳನ್ನ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ಅಂದಾಜು ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಈಸಿಲಿ ನೀವು ವೈರ್ನ ಮಾಡ್ಕೊಬೋದು ನೋಡಿ. ಒಂದೇ ಸಮ ಬಂದಿದೆ 4 ವೈರ್ ಅಂದರೆ ಇದು 2 ವೈರ್. ಹೀಗೆ ಎಲ್ಲದನ್ನೂ ಒಂದು ಬ್ಯಾಗಿಗೆ ನಾವು 25 ಹೂಗಳನ್ನ ಹಾಕ್ತೀವಿ. 25 ಹೂ ನಾನು ಹಾಕೋ ಬ್ಯಾಗಿಗೆ 25 ವೈರ್ಗಳನ್ನ ಕಟ್ ಮಾಡ್ಕೋಬೇಕು. ನಾನು ತೋರಿಸಿದ್ನೆ ಗ್ರೀನು ಮತ್ತು ಯೆಲ್ಲೋ ವೈರ್ನ ತೋರಿಸಿದೆ. ಆ ಯೆಲ್ಲೋ ನಾನು ಗ್ರೀನ್ ವೈರ್ ಬಂದು 15 ವೈರ್ನ ಕಟ್ ಮಾಡ್ಕೊತೀನಿ. ಯೆಲ್ಲೋ ವೈರ್ ಬಂದು 10 ವೈರ್ನ ಕಟ್ ಮಾಡ್ಕೊತೀನಿ. ಬನ್ನಿ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು 15 ವೈರ್ಗಳಿದ್ದಾವೆ. ನಾನು ಹೇಳಿದ್ನಲ್ಲ ಆಗಲೇ ಗ್ರೀನ್ ಕಲರ್ನ ನಾನು 15 ವೈರ್ಗಳನ್ನ ಕಟ್ ಮಾಡ್ಕೊತೀನಿ ಅಂತೇಳಿ. ಬನ್ನಿ ಯೆಲ್ಲೋ ಕಲರ್ ವೈರ್ನ ನಾನು ಇವಾಗ ಕಟ್ ಮಾಡೋಕ್ಕೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಬಂದು ಯೆಲ್ಲೋ ಕಲರ್ ವೈರನ್ನು ನಾನು ತೋರಿಸ್ತೀನಿ ಹೇಗೆ. ಅದನ್ನು ಕೂಡ ಅದೇ ರೀತಿ ಅದೇ ಗ್ರೀನ್ ವೈರನ್ನು ಅಳತೆ ತೊಗೊಂಡು ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಮಗೆ ಯಾವ ಕಲರ್ ಬೇಕಾದರೂ ನಿಮಗೆ ಯಾವ ಕಲರು ಕಾಂಬಿನೇಷನ್ ಇಷ್ಟ ಆಗುತ್ತೆ ಆ ಕಲರಲ್ಲಿ ಆ ಕಾಂಬಿನೇಷನಲ್ಲಿ ನೀವು ವೈರ್ಗಳನ್ನ ತೊಗೊಂಡು ಕಟ್ ಮಾಡ್ಕೋಬೇಕು. ಇದಕ್ಕೆ ಬಂದು ಸಿಂಬೆ ಒಂದು 3 ಸಿಂಬೆ ಬೇಕೇ ಬೇಕು. ಒಂದು ಸಿಂಬೆ ಬಂದು 50 ರುಪೀಸು. ಒಂದೊಂದು ಕಡೆ ಒಂದೊಂದು ಶಾಪಲ್ಲಿ ಒಂದೊಂದು ರೇಟ್ ಹೇಳ್ತಾರೆ. ನಿಮಗೆ ಒಳ್ಳೆ ಯಾವ್ದು ಶಾಪಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ನೋಡಿ, ಒಳ್ಳೆ ಕ್ವಾಲಿಟಿ ಇರೋ ವೈರನ್ನು ನೀವು ತೊಗೊಳ್ಳಿ. ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಯೆಲ್ಲೋ ಕಲರ್ ವೈರನ್ನು. ನಿಮಗೆ ತೋರಿಸ್ಲಿಕ್ಕೆ ಒಂದು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದು ಬಂದು 10 ವೈರ್ ಬೇಕು. ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಬಂದು 10 ವೈರ್ಗಳು ಬೇಕು ನಮಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. 1 2 3 4 5 6 7 8 9 10 ಇದು 10 ವೈರ್ಸು ಇದು ಗ್ರೀನ್ ಬಂದು 15 ಅಂದರೆ 15 ವೈರ್ಸ್ ನೋಡಿ. ಈ ರೀತಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಯಾವ ರೀತಿ ಇದನ್ನು ಸ್ಟಾರ್ಟಿಂಗು ಹಣಿನ ಹಾಕ್ತಾರೆ, ಯಾವ ರೀತಿ ಹೂವನ್ನ ಹಾಕ್ತಾರೆ ಸ್ಟಾರ್ಟಿಂಗು ನಾನು ಇದೇ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್. ಯಾವ ರೀತಿ ಸ್ಟಾರ್ಟಿಂಗ್ ಹಣಿನ ನಾನು ಹಾಕೋದನ್ನ ತೋರಿಸ್ತೀನಿ ಬನ್ನಿ. ಇದು ಬಂದು ರನ್ನಿಂಗ್ ವೈರ್ ಅಂತ ಹೇಳ್ತೀವಿ. ಇದನ್ನು ಸಿಂಬೆಯಲ್ಲಿ ನಾವು ಒಂದು ಸಿಂಬೆ ತೊಗೋಬೇಕು ಸ್ಟಾರ್ಟಿಂಗು ಹಣಿ ಹಾಕೋದಾದರೆ ನೋಡಿ. ಇದನ್ನು ನಾನು ಯೆಲ್ಲೋ ಕಲರು ವೈರನ್ನು ತೊಗೊಂಡಿದ್ದೀನಿ. ಇದನ್ನು ರನ್ನಿಂಗ್ ವೈರ್ ಅಂತ ಹೇಳ್ತೀವಿ ಕೂಡ. ಇದನ್ನು ಹೆಣಿಕೆ ತೊಗೊತೀವಿ. ಹೆಣಿಕೆಗೆ ಈ ವೈರ್ನ ತೊಗೊತೀವಿ. ಇದು ಬಂದು ಕಟ್ ಮಾಡಿರೋ ವೈರ್. ನಾನು ಬಂದು ಇದನ್ನು ಗ್ರೀನ್ ಕಲರ್ ವೈರ್ನ ತೊಗೊತೀನಿ. ಯೆಲ್ಲೋ ಕಲರು ರನ್ನಿಂಗ್ ವೈರ್ ತೊಗೊಂಡಿರೋದ್ರಿಂದ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಗ್ರೀನ್ನ ತೊಗೊತೀನಿ ನೋಡಿ. ಇದು ಗ್ರೀನ್ನ ತೊಗೊತೀನಿ. ಗ್ರೀನ್ ವೈರನ್ನು ನಾವು ಒಂದೇ ಸಮ ಇಟ್ಕೋಬೇಕು ಫ್ರೆಂಡ್ಸ್. ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಒಂದೇ ಸಮ ತುದಿ ಒಂದೇ ಸಮ ಇರಬೇಕು, ಇಲ್ಲ ಅಂದರೆ ಏಚ ಕೊಚ್ಚ ಆಗುತ್ತೆ ನೋಡಿ. ಈ ರೀತಿ ಒಂದೇ ಸಮ ಇಟ್ಕೊಂಡು ನೋಡಿ, ಈ ರೀತಿ ಒಂದೇ ಸಮ ಇಟ್ಕೋಬೇಕು. ಆಮೇಲೆ ರನ್ನಿಂಗ್ ವೈರ್ ಏನಿರುತ್ತೆ, ಇದು ರನ್ನಿಂಗ್ ವೈರು, ಅದನ್ನು ಕೂಡ ನಾವು ಈ ರೀತಿ ಮಡ್ಚ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೋಡಿ. ಸಾರಿ, ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಇದು ಗ್ರೀನ್ ಕಲರು, ಇದು ಬಂದು ರನ್ನಿಂಗ್ ವೈರು, ಸಿಂಬೆ ವೈರು, ಸಿಂಬೆಲಿ ಕನೆಕ್ಷನ್ ತೊಗೊಂಡಿರ್ತೀವಲ್ಲ ಆ ವೈರು. ಇದು ಕಟ್ ಮಾಡ್ಕೊಂಡಿರೋ ವೈರು. ಇದನ್ನು ಒಂದೇ ಸಮ ಇಟ್ಕೊಂಡಿರಬೇಕು. ಅದಕ್ಕೆ ನಾವು ಯೆಲ್ಲೋ ಕಲರ್ ವೈರನ್ನು ಈ ರೀತಿ ಸೇರಿಸ್ಬೇಕು. ಆಮೇಲೆ ನಂತರ ಈ ಕೆಳಭಾಗದ ಕಟ್ ವೈರಿಂಗ್ ಏನಿರುತ್ತೆ ಅದನ್ನು ಈ ರೀತಿ ಮೇಲಕ್ಕೆ ಹಾಕಿ, ನಂತರ ಇದು ಯೆಲ್ಲೋ ಕಲರ್ ಕಟ್ ವೈರ್ ಏನಿರುತ್ತೆ ರನ್ನಿಂಗ್ ವೈರು, ಅದನ್ನು ಇದ್ರೊಳಗೆ ಹಾಸಿ ತೋರಿಸ್ಬೇಕು ಫ್ರೆಂಡ್ಸ್ ನೋಡಿ. ಈ ರೀತಿ ಮತ್ತು ಈ ಗ್ರೀನ್ ವೈರನ್ನು ಈ ರೀತಿ ಎಳ್ಕೊಂಡು ಮತ್ತು ಅದನ್ನು ಮೇಲೆ ಎಳ್ಕೋಬೇಕು. ನಾವು ಲೂಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮತ್ತೆ ಟೈಟಾಗಿ ಮಾಡಿಕೊಂಡು ಈ ರೀತಿ ಟೈಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ. ಯಾವ ರೀತಿ ಟೈಟ್ ಆಯಿತು ಅಂತ. ಮತ್ತು ಅದನ್ನು ಏನು ಮಾಡಬೇಕು, ಇವೆರಡು ವೈರ್ ಏನಿರುತ್ತೆ ಗ್ರೀನ್ ವೈರು ಮತ್ತು ಈ ಗ್ರೀನ್ ವೈರ್ ಕೆಳಭಾಗದ್ದು ಮೇಲ್ಭಾಗದ್ದು, ಅದನ್ನು ನಾವು
ಚೆಕ್ ಮಾಡ್ಕೋಬೇಕು, ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಏಚು ಕೊಚ್ಚ ಆಗೋ ಸಾಧ್ಯತೆ ಇರುತ್ತೆ ಎಣಿಕೆಯಲ್ಲಿ. ನಾವು ಸ್ಟಾರ್ಟಿಂಗು ಒಂದೇ ಸಮ ತೊಗೊಂಡ್ರು ಎಣಿಕೆ ಎಣದ ಮೇಲೆ ಹೂವನ್ನ ಹಣಿ ಹಾಕಿದ್ಮೇಲೆ ಈ ರೀತಿ ಆ ಕಡೆ ಈ ಕಡೆ ಆಗಿರುತ್ತೆ. ನಾವೇನು ಮಾಡಬೇಕು, ಆವಾಗ ಯಾವುದು ಕಡಿಮೆ ಇದೆ, ಯಾವುದು ಜಾಸ್ತಿ ಇದೆ ಅಂತ ನೋಡಿಕೊಂಡು ಅದನ್ನು ಒಂದು ಸಮಕ್ಕೆ ತೊಗೋಬೇಕು. ಈಗ ನನಗೆ ಕೆಳಭಾಗದ್ದು ಕಡಿಮೆ ಇದೆ, ಮೇಲ್ಭಾಗದ್ದು ಜಾಸ್ತಿ ಇದೆ. ಹಾಗಾಗಿ ಮೇಲ್ಭಾಗದ್ದೇ ನಾವು ಸ್ವಲ್ಪ ನೋಡಿ ಈ ರೀತಿ ಮೇಲ್ಭಾಗದನ್ನ ನಾವು ಲೂಸ್ ಮಾಡ್ಕೊತೀವಿ. ಲೂಸ್ ಮಾಡಿಕೊಂಡು ಕೆಳಭಾಗದನ್ನ ಈ ರೀತಿ ಎಳ್ಕೊತೀನಿ, ನಾಟ್ ಹಾಕ್ಕೊತೀನಿ. ಈ ರೀತಿ ಎಳ್ಕೊಂಡು ನಾಟ್ ಹಾಕ್ಕೊತೀನಿ. ನೋಡೋಣ ಬನ್ನಿ ಮತ್ತೆ ಎಷ್ಟು ಒಂದೇ ಸಮ ಇದೆ ಅಂತ ನೋಡ್ತೀನಿ. ನೋಡಿ, ಆದ್ರೂ ಹೆಚ್ಚು ಕೊಚ್ಚ ಇದ್ದೇ ಇದೆ. ಯಾವ ರೀತಿ ಅಂತ ನೀವು ಅಷ್ಟೇ, ನೀವು ಪ್ರತಿಯೊಂದು ಹಣಿ ಹಾಕಬೇಕಾದ್ರೂ ನಾವು ಕರೆಕ್ಟಾಗಿ ನೋಡಿಕೊಂಡು ಹಣಿ ಹಾಕಬೇಕು ಫ್ರೆಂಡ್ಸ್. ನೋಡಿ, ಒಂದೇ ಸಮ ಹೀಗಿದೆ. ನೋಡಿ, ಒಂದೇ ಸಮ ವೈರ್ ತೊಗೊಂಡ್ಮೇಲೆ ಇದು ರನ್ನಿಂಗ್ ವೈರ್ ಏನಿರುತ್ತೆ, ಇದು ರನ್ನಿಂಗ್ ವೈರ್, ಇದು ಬಂದು ರನ್ನಿಂಗ್ ವೈರ್ ಅಂತ ಹೇಳ್ತೀವಿ. ಇದು ಸ್ಟಾರ್ಟಿಂಗು. ಇದನ್ನು ಕೂಡ ನಾವು ಈ ಗ್ರೀನ್ ವೈರಿಗೆ ಒಂದೇ ಸಮ ತೊಗೋಬೇಕು. ಅಂದರೆ ಒಂದೇ ಸಮ ತೊಗೋಬಾರ್ದು. ಫಸ್ಟ್ ಹೇಳ್ತೀನಿ ನೋಡಿ. ನೋಡಿ, ಇಷ್ಟು ಕಡಿಮೆನ ನಾವು ಕಟ್ ಮಾಡ್ಕೋಬೇಕು. ಇದು ಬಂದು ನಾವು ಎಣಿಕೆಯಲ್ಲಿ ತಳನ ಅಗಲ ತೊಗೊತೀವಲ್ಲ, ಹಾಗಾಗಿ ಅದು ಹೂವಿನಲ್ಲಿ ಅಣಿಲಿ ಹೋಗುತ್ತೆ. ಇದನ್ನು ಇಷ್ಟು ಕಡಿಮೆ ತೊಗೋಬೇಕು. ಇಷ್ಟು ಕಡಿಮೆ ತೊಗೊಬೇಕು. ಬನ್ನಿ ನೆಕ್ಸ್ಟ್ ವೈರ್ನ ತೊಗೊಳ್ಳೋಣ. ನೋಡಿ, ಇದು ಬಂದು ಗ್ರೀನ್ ವೈರು. ನೋಡಿ, ಇದು ಎರಡು ಗ್ರೀನ್ ವೈರು. ಇದು ಒಂದೇ ಸಮಕ್ಕೆ ಇದೆ, ನೋಡ್ಕೊಬೇಕು. ನೆಕ್ಸ್ಟ್ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಇದೇ ಮೇಯ್ನ್ ಇರೋದು ಫ್ರೆಂಡ್ಸ್, ಚೆಕ್ ಮಾಡ್ಕೊಳ್ಳೋದೆ. ನೋಡಿ, ಒಂದೇ ಸಮ ಇದೆ. ಇದನ್ನು ಕೂಡ ನಾವು ಟೈಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಬನ್ನಿ ನೆಕ್ಸ್ಟ್ ಗ್ರೀನ್ ವೈರ್ನ ತೊಗೊಳ್ಳೋಣ. ಅದನ್ನು ಕೂಡ ನಾವು ಒಂದೇ ಸಮ ಇಟ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಒಂದೇ ಸಮಕ್ಕೆ ವೈರ್ಗಳನ್ನು ನಾವು ಇಟ್ಕೋಬೇಕು. ನೋಡಿ, ಈ ರೀತಿ. ಈಗ ರನ್ನಿಂಗ್ ವೈರನ್ನು ನಾವು ಈ ರೀತಿ ಮಡ್ಚ್ಕೋಬೇಕು. ಸ್ಟಾರ್ಟಿಂಗು ಹೂವನ್ನು ನಾವು ಒಂಥರ ಹಾಕಿದ್ರೆ ನೆಕ್ಸ್ಟ್ ಹೂವುಗಳನ್ನು ನಾವು ಬೇರೆ ರೀತಿಯಲ್ಲಿ ಹಾಕಬೇಕು. ನೋಡಿ, ಇದು ಬಂದು ರನ್ನಿಂಗ್ ವೈರ್ ಅಂತ ಏನು ಹೇಳಿದ್ನಲ್ಲ, ಅದನ್ನು ಈ ರೀತಿ ಆಪೋಸಿಟ್ಟಲ್ಲಿ ಮಡ್ಚ್ಕೋಬೇಕು. ನೋಡಿ, ಈ ರೀತಿ ಅದನ್ನು ತಗೊಂಡು ನಾವು ಇದು ಕಟ್ ಮಾಡ್ಕೊಂಡಿರೋ ಅಳತೆ ವೈರ್ ಇರುತ್ತಲ್ಲ, ಅದನ್ನು ಈ ರೀತಿ ಅದಕ್ಕೆ ಜಾಯಿನ್ ಮಾಡಬೇಕು. ನೋಡಿ, ಈ ರೀತಿ ಜಾಯಿನ್ ಮಾಡಬೇಕು. ನಂತರ ಈ ರೀತಿ ಅದನ್ನು ಮೇಲೆ ಹಾಕಬೇಕು. ಯೆಲ್ಲೋ ಕಲರ್ ವೈರು, ರನ್ನಿಂಗ್ ವೈರ್ ಏನಿರುತ್ತೆ ಅದನ್ನು ಮೇಲೆ ಹಾಕಿ, ಮತ್ತು ಈ ವೈರ್ ಕಟ್ ವೈರು ಅಂದರೆ ಗ್ರೀನ್ ವೈರ್ ಏನಿರುತ್ತೆ ನಾವು ತೊಗೊಂಡಿರ್ತೀವಲ್ಲ ಜಾಯಿನ್ ಮಾಡ್ಕೊಳೋಕ್ಕೆ, ಅದನ್ನು ತೆಗೆದು ಈ ರೀತಿ ಹಾಕಬೇಕು. ನೋಡಿ, ಈ ರೀತಿ ಹಾಕಬೇಕು ಫ್ರೆಂಡ್ಸ್. ಆವಾಗ ಈ ರೀತಿ ಟೈಟಾಗಿ ಬರುತ್ತೆ. ನಾವು ನೋಡಿ ಎಲ್ಲ ವೈರನ್ನು ನೋಡಿ ಹಾಕಬೇಕು, ಇಲ್ಲ ಅಂದರೆ ಬ್ಯಾಗು ನೀಟಾಗಿ ಬರಲ್ಲ. ಮತ್ತು ಈ ವೈರ್ಗಳನ್ನು ನಾವೇನು ಗ್ರೀನ್ ವೈರ್ ಏನಿರುತ್ತೆ ಅದನ್ನು ಮತ್ತೆ ನಾವು ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸ್ವಲ್ಪ ಇಷ್ಟು ಹೆಚ್ಚು ಕೊಚ್ಚು ಆದರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಜಾಸ್ತಿ ನೋಡಿ, ಈ ರೀತಿ ಜಾಸ್ತಿ ಏನಾದರೂ ಹೆಚ್ಚು ಕಡಿಮೆ ಅಂದರೆ ನಾವು ಕರೆಕ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಬ್ಯಾಗು ನೀಟಾಗಿ ಒಂದು ಸಮವಾಗಿ ಬ್ಯಾಗ್ ಬರಲ್ಲ ಫ್ರೆಂಡ್ಸ್. ಬನ್ನಿ ನೆಕ್ಸ್ಟ್ ವೈರನ್ನು ನಾವು ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕೋದು. ನಂತರ ಅದೇ ವೈರ್ನ ಈ ರೀತಿ ಮಡ್ಚ್ಕೊಂಡು ನಂತರ ಈ ರೀತಿ ಜಾಯಿನ್ ಮಾಡ್ಕೊಬೇಕು ಗ್ರೀನ್ ವೈರು. ನಾನು ಹಾಕ್ತಾಯಿರೋದು ಡಿಸೈನು ಬಿಸ್ಕತ್ ಬಾಕ್ಸ್ ಡಿಸೈನ್ನ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಯಾವ
ಬೇಕಾದರೂ ಯಾವ ರೀತಿ ಡಿಸೈನಲ್ಲಿ ಬೇಕಾದ್ರೂ, ಅಂದರೆ ಅದು ಬಾಕ್ಸ್ ಥರ ಬರುತ್ತಲ್ಲ, ಆ ರೀತಿಯಲ್ಲಿ ಬೇಕಾದರೂ ಹಾಕ್ಬೋದು. ನೋಡಿ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದರೆ ವಿಡಿಯೋನ ನೋಡಿ ಫ್ರೆಂಡ್ಸ್, ಆಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಅರ್ಥ ಆಗಲ್ಲ. ನಾವು ಸ್ವಲ್ಪ ನೋಡ್ಕೊಂಡು ಹೋದರೆ ನಮಗೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ. ನಾನು ಕೂಡ ಇದೇ ರೀತಿ ನೋಡಿ ಫುಲ್ ವೀಡಿಯೋಸ್ಗಳನ್ನ ನೋಡಿ ಕಲ್ತ್ಕೊಂಡಿರೋದು. ನನಗೆ ಗೊತ್ತಿರೋದು ಸ್ವಲ್ಪ ಬ್ಯಾಗ್ ಹಾಕೋದು ಗೊತ್ತಿರೋದ್ರಿಂದ ನಾನು ಕೂಡ ನಿಮಗೆ ಹಾಕೋದು ತೋರಿಸೋಣ ಅಂತೇಳಿ. ನೋಡಿ, ಈ ರೀತಿ ಒಂದೇ ಸಮ ಇರಬೇಕು ವೈರು. ನಾವು ಎಣದ ನಂತರ ನೋಡಿ ಈ ರೀತಿ ಒಂದೇ ಸಮ ಇರಬೇಕು ಫ್ರೆಂಡ್ಸ್. ನಾನು ಕೂಡ ವೀಡಿಯೋಸ ನೋಡಿ ಕಲ್ತಿರೋದು, ಆದ್ದರಿಂದ ಕಲ್ತ ಮೇಲೆ ಬೇರೆಯವ್ರಿಗೆ ಉಪಯೋಗ ಆಗಬೇಕು, ಅದು ನಮ್ಮಲ್ಲೇ ಉಳಿಬಾರ್ದು ಅನ್ನೋದು ನನ್ನ ಒಂದು ಇದು. ಹಾಗಾಗಿ ಬೇರೆ ನನಗೆ ಗೊತ್ತಿರೋ ಕಲಿಕೆನ ನಾನು ಬೇರೆಯವ್ರಿಗೆ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ನಿಮ್ಮಲ್ಲಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ, ಇದು ಬಂದು 5 ಹೂವು ಆಯಿತು. 1 2 3 4 5 ಹೂವು ಆಯಿತು. ಈಗ ಯೆಲ್ಲೋ ಕಲರ್ ವೈರನ್ನು ನಾವು ತೊಗೊಳ್ಳೋಣ. ನಾವೇನೇ ಆದ್ರೂ ಈ ರನ್ನಿಂಗ್ ವೈರ್ ಏನಿರುತ್ತೆ, ಈ ರನ್ನಿಂಗ್ ವೈರು ಅದನ್ನು ನಾವು ಟೈಟಾಗಿ ಎಳ್ಕೋಬೇಕು. ಫಸ್ಟು ನಾವು ಇದನ್ನು ಟೈಟಾಗಿ ಎಳ್ಕೊಂಡ್ರೆ ನೆಕ್ಸ್ಟ್ ಈ ವೈರ್ಗಳನ್ನ ನಾವು ಎಣ್ಕೊಂಡು ಮೇಲೆ ಹೋದಂಗೆ ನಾವು ಟೈಟ್ ಮಾಡ್ಕೋಬೇಕು. ಆದರೆ ಅದಕ್ಕಿಂತ ಮುಂಚೆ ಈ ವೈರ್, ರನ್ನಿಂಗ್ ವೈರ್ ಏನಿರುತ್ತೆ ಅದನ್ನು ಮಾತ್ರ ನಾವು ಟೈಟಾಗೆ ಎಳ್ಕೋಬೇಕು. ಇಲ್ಲ ಅಂತಂದರೆ ಬ್ಯಾಗ್ ಲೂಸ್ ಬರುತ್ತೆ. ಬನ್ನಿ, ಯೆಲ್ಲೋ ಕಲರ್ ವೈರನ್ನು ತೊಗೊಳ್ಳೋಣ. ನೋಡಿ, ಇದು ಯೆಲ್ಲೋ ಕಲರ್ ವೈರು. ಇದನ್ನು ಕೂಡ ನಾವು ಒಂದೇ ಸಮಕ್ಕೆ ಸ್ಟಾರ್ಟಿಂಗ್ ಎಳೆಯೋಕ್ಕಿಂತ ಮುಂಚೆನೂ ನಾವು ಒಂದೇ ಸಮಕ್ಕೆ ಈ ರೀತಿ ಇಟ್ಕೋಬೇಕು. ನೋಡಿ, ಇಟ್ಕೊಂಡಿದ್ದೀನಿ. ಬನ್ನಿ, ಈ ರನ್ನಿಂಗ್ ವೈರ್ನ ಈ ರೀತಿ ಮಡ್ಚೋಣ. ನೋಡಿ, ಈ ರೀತಿ ಮಡ್ಚಿದ್ದೀನಿ. ಒಂದು ಆಪೋಸಿಟಲ್ಲಿ ಬರುತ್ತೆ, ಅಂದರೆ ಒಂದು ಕಟ್ ವೈರ್ ರೀತಿಲಿ ಬರುತ್ತೆ ಫ್ರೆಂಡ್ಸ್. ಅದನ್ನು ನಾವು ಇದಕ್ಕೆ ಜಾಯಿನ್ ಮಾಡೋಣ. ಹಿಂಗೆ ಜಾಯಿನ್ ಮಾಡಿ ಈ ರೀತಿ ಹೆಬ್ಬೆಟ್ಟಲ್ಲಿ ಇಟ್ಕೋಬೇಕು. ಆವಾಗ ನಮಗೆ ಟೈಟಾಗಿ ಹೂವು ಬರುತ್ತೆ. ನಂತರ ಈ ಕಟ್ ವೈರಿಂಗ್ ಏನಿರುತ್ತೆ ಇದನ್ನು ನೋಡಿ, ಈ ರೀತಿ ಕಟ್ ವೈರ್ ಅದನ್ನು ನಾವು ಇದರೊಳಗೆ ಹಾಸಿ ತೋರಿಸ್ಕೋಬೇಕು. ಅಂದರೆ ನಾವು ಕಟ್ ವೈರ್ ಅಂತ ಏನು ಹೇಳ್ತಾ ಇದ್ದೀನಿ ಅಂದರೆ, ಕಟ್ ಮಾಡ್ಕೊಂಡಿರ್ತೀವಲ್ಲ ಹಳತೆ ವೈರು, ಅದನ್ನು ನಾವು ತೋರಿಸೋದು. ನಂತರ ಇದನ್ನು ರನ್ನಿಂಗ್ ವೈರ್ನ ಲೂಸ್ ಮಾಡಿಕೊಂಡು ಮತ್ತು ಈ ರೀತಿ ಸ್ಟಾರ್ಟಿಂಗು ನಮಗೆ ಅಣಿ ಹಾಕ್ಬೇಕಾದ್ರೆ ನಮಗೆ ಹಿಡ್ತ ಸಿಗಲ್ಲ ಕೈಗೆ, ನೋಡಿ ಹುಷಾರಾಗಿ ನಾವು ಹ್ಯಾಂಡ್ಲು ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ಬ್ಯಾಗು ಲೂಸ್ ಬರೋ ಸಾಧ್ಯತೆ ಇದೆ. ಒಂದು ಲುಕ್ಕಾಗಿ ಬ್ಯಾಗ್ ಬರಲ್ಲ ಫ್ರೆಂಡ್ಸ್. ನೋಡಿ, ಇದನ್ನು ನಾವು ಪ್ರತಿ ವೈರನ್ನು ಹಾಕಬೇಕಾದ್ರೆ ಹಾಕಿ ಹೂವು ಹಾಕಿದ ನಂತರ ನಾವು ಪ್ರತಿ ವೈರ್ಗಳನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದೇ ಸಮ ಇರಬೇಕು. ಇಲ್ಲ ಅಂದರೆ ಬ್ಯಾಗು ಒಂದೇ ಸಮ, ಒಂದು ಅಂದರೆ ಗೋಡೆ ಏನು ಬರುತ್ತೆ ಮೇಲೆ ಎಣ್ಕೊಂಡು ಏನು ಬರ್ತೀವಿ, ಆ ಕಡೆ ಈ ಕಡೆ ಏನು ಬರುತ್ತೆ ಅದು ನಮಗೆ ಒಂದೇ ಸಮ ಬ್ಯಾಗ್ ಬರಲ್ಲ, ಇಲ್ಲ ಹೆಚ್ಚು ಕೊಚ್ಚ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಒಂದು ಹೂವು ಹಾಕಿದ ನಂತರ ಅದನ್ನು ಚೆಕ್ ಮಾಡ್ಕೊಳ್ಳೇಬೇಕು. ಮತ್ತೆ ಒಂದು ಸಲ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಫುಲ್ ವಿಡಿಯೋನ ನೋಡಿ, ಇಲ್ಲಾಂದರೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಬನ್ನಿ, ನೆಕ್ಸ್ಟ್ ಹೂವು ಹಾಕೋಣ. ನೆಕ್ಸ್ಟ್ ಹೂವು ಹಾಕೋಕ್ಕಿಂತ ಮುಂಚೆ ನಾನು ಒಂದು ಈಸಿ ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್. ನಾವು ಪ್ರತಿ ವೈರನ್ನು ಹೂವು ಹಾಕೋಬೇಕಾದ್ರೆ ಮಡ್ಚ್ಕೊಳ್ಳೋಕ್ಕಿಂತ ಮುಂಚೆ ನಮಗೆ ಮಡ್ಚ್ಕೊಳ್ಬೇಕಾದ್ರೆ ಈಗ ಕಷ್ಟ ಆಗುತ್ತೆ. ನಾವು ಫಸ್ಟೇ ಆಲ್ರೆಡಿ ಒಂದೇ ಸಮಕ್ಕೆ ಎಲ್ಲ ವೈರ್ಗಳನ್ನು ನಾವು ಈ ರೀತಿ ಮಡ್ಚ್ಕೋಬೇಕು. ಆವಾಗ ನಮಗೆ ಹಾಕೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಬನ್ನಿ, ಮತ್ತೆ ಇದೇ ರೀತಿ ಸೇರಿಸ್ಕೋಬೇಕು. ನೋಡಿ, ಈ ರೀತಿ ಸೇರಿಸ್ಕೊಂಡು ಮತ್ತು ಈ ಕಟ್ ವೈರಿಂಗು ಏನಿರುತ್ತೆ ಅಂದರೆ ಒಂದು ಸಮವಾಗಿರುತ್ತೆ, ಇನ್ನೊಂದು ಕಟ್ ಮಾಡಿರೋ ವೈರ್ ಥರ ಇರುತ್ತಲ್ಲ, ಅದನ್ನು ನಾವು ಈ ರೀತಿ ಇದರೊಳಗಡೆ ತೋರಿಸ್ಕೋಬೇಕು. ನೋಡಿ, ಈ ರೀತಿ ಟೈಟಾಗಿ ಇಟ್ಕೊಂಡು ರನ್ನಿಂಗ್ ವೈರ್ನ ಲೂಸ್ ಮಾಡಿ ಮತ್ತು ಅದೇ ರನ್ನಿಂಗ್ ವೈರ್ನ ಈ ರೀತಿ ಟೈಟ್ ಮಾಡ್ಕೋಬೇಕು. ಮತ್ತು ನಾನು ಮತ್ತೆ ಹೇಳ್ದಾಗೆ ಮತ್ತೊಂದು ಹೂವು ಹಾಕ್ತಿದ್ದಂಗೆ ನೆಕ್ಸ್ಟು ಅದನ್ನು ಚೆಕ್ ಮಾಡ್ಕೊಬಿಡ್ಬೇಕು. ಒಂದೇ ಸಮ ಬರಬೇಕು. ಸ್ವಲ್ಪ ಈ ರೀತಿ ಹೆಚ್ಚು ಕೊಚ್ಚು ಇದ್ರೂ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಜಾಸ್ತಿ ಮಾತ್ರ ಹೆಚ್ಚು ಕೊಚ್ಚು ಇರಬಾರ್ದು ಫ್ರೆಂಡ್ಸ್, ಒಂದೇ ಸಮ ಇರಲಿ. ಮತ್ತು ರನ್ನಿಂಗ್ ವೈರ್ನ, ಈ ರನ್ನಿಂಗ್ ವೈರ್ ಏನಿರುತ್ತೆ ಇದು ರನ್ನಿಂಗ್ ವೈರು, ಇದನ್ನು ನಾವು ಹೇಳ್ದಂಗೆ ಟೈಟ್ ಮಾಡ್ಕೋಬೇಕು. ಇವು ಲೂಸ್ ಆದರೂ ಪರವಾಗಿಲ್ಲ, ರನ್ನಿಂಗ್ ವೈರ್ ಮಾತ್ರ ಟೈಟ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಬನ್ನಿ, ನೆಕ್ಸ್ಟ್ ಹೂವು ಹಾಕೋಣ.
ನೋಡಿ ನಾನು ಆಲ್ರೆಡಿ ಈ ರೀತಿ ಎಲ್ಲ ಒಂದು ಸಮಕ್ಕೆ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಾಂದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಮಾಡಿಕೊಂಡು ಜೋಡಿಸ್ಕೊಳೋಕ್ಕೆ, ನಿಮಗೂ ವೀಡಿಯೋ ಲೆಂತಿ ಆಗುತ್ತೆ. ಹಾಗಾಗಿ ನಾನು ಆಲ್ರೆಡಿ ಒಂದು ಸಲ ತೋರಿಸಿ ಮಡ್ಚ್ಕೊಂಡ್ಬಿಟ್ಟಿರ್ತೀನಿ. ಮತ್ತು ಅದು ಹೆಚ್ಚು ಕೊಚ್ಚ ಆದ್ರೂ ಹಾಗೇ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ತಿರ್ಗಿ ಅದನ್ನು ಸರ್ ಮಾಡ್ಕೊಳ್ಳೇಬೇಕಲ್ಲ, ನಾನು ಒಂದು ಸಮಕ್ಕೆಲ್ಲ ಈ ರೀತಿ ಜೋಡಿಸ್ಕೊಂಡ್ಬಿಡ್ತೀನಿ. ಬನ್ನಿ. ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅರ್ಥ ಆಗಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಬೇಕಾದ್ರೆ ನೆಕ್ಸ್ಟ್ ವೀಡಿಯೋನ ನಾನು ಇನ್ನೊಂದು ಸಲ ಮಾಡಿ ಬೇಕಾದರೆ ತೋರಿಸ್ತೀನಿ. ನಾನು ಹಾಗಾಗಿ ಒಂದೊಂದೇ ಹೂಗಳನ್ನ ಕೂಡ ನಾನು ನಿಧಾನವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ವಿವರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೆಣ್ಮಕ್ಳು ಎಲ್ಲ ಕಲಿಕೆಗಳನ್ನೂ ಕಲ್ತಿರಬೇಕು ಅನ್ನೋದು ನನ್ನ ಅನಿಸಿಕೆ ಫ್ರೆಂಡ್ಸ್. ಹಾಗಾಗಿ ನಾನು ಎಲ್ಲ ಯಾವುದೇ ಒಂದು ಬ್ಯಾಗ್ ಹಾಕೋದಾಗಲಿ, ಒಂದು ಸ್ಯಾರಿ ಕುಚ್ಚು ಹಾಕೋದಾಗಲಿ, ಎಲ್ಲ ರೀತಿಯಲ್ಲೂ ನಾನು ಕಲ್ತಿದ್ದೀನಿ. ನನಗೆ ಎಲ್ಲ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿಬೇಕು ಅನ್ನೋದು ನನ್ನ ಭಾವನೆ ಫ್ರೆಂಡ್ಸ್. ಹಾಗಾಗಿ ನಾನು ನನಗೆ ಏನು ಗೊತ್ತಿದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ನೆಕ್ಸ್ಟ್ ಹೂವು ಹಾಕೋಣ. ಬನ್ನಿ, ನೆಕ್ಸ್ಟ್ ಹೂವು ಹಾಕೋಣ. ಎಲ್ಲ ಪ್ರತಿಯೊಂದು ಹೂವು ಹಾಕೋದಾಗಲೂ ನಾವು ವೈರ್ಗಳನ್ನ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋನ ನಾನು ಫುಲ್ ವಿಡಿಯೋ ನೋಡಿದ್ರೇ ಅರ್ಥ ಆಗೋದು. ನಾವು ಹೆಣ್ಮಕ್ಳು ಏನು ಮಾಡ್ತೀವಿ, ಸ್ವಲ್ಪ ನೋಡ್ಕೊತೀವಿ, ಅಲ್ಲಿಗೆ ಸ್ಕಿಪ್ ಮಾಡಿ ಅದನ್ನು ನಾವು ಮುಂದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತೀವಿ. ಆಗ ನನಗೆ ಬ್ಯಾಗು ಖಂಡಿತ ಅರ್ಥ ಆಗೋಲ್ಲ. ನಾನು ಕೂಡ ಆ ರೀತಿ ಮಾಡಿದೆ, ಆದರೆ ನನಗೆ ಅರ್ಥ ಆಗಲೇ ಇಲ್ಲ. ನಾನು ಫುಲ್ ವಿಡಿಯೋ ನೋಡಿ ಬ್ಯಾಗ್ ಹಾಕೋದನ್ನ ಕಲ್ತಿದ್ದು. ಬನ್ನಿ ನೋಡಿ, ಇದು ಬಂದು 5 ಹೂವು ಆಯಿತು, ಇದು ಕೂಡ 5 ಹೂವು ಆಯಿತು ಫ್ರೆಂಡ್ಸ್. ಬನ್ನಿ, ಇದು ಬಂದು ಎಲ್ಲ 5 ಹೂವು ಆಯಿತು. ಇದು ಬಂದು 10 ಅಂದರೆ 10 ಹೂವುಗಳಾಯಿತು ಆಲ್ರೆಡಿ. ಇನ್ನು 10 25 ಅಂದ್ರಲ್ವ, ಇನ್ನು 15 ಹೂವುಗಳು ಹಾಕಿದ್ರೆ ಮುಗ್ದೋಯ್ತು ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ. ನೆಕ್ಸ್ಟು ಗ್ರೀನ್ನ ತೊಗೊಳ್ಳೋಣ ನಾವು. ನಾನು ಹೇಳ್ದಾಗೆ ನೋಡಿ ಈ ರೀತಿ ಎಲ್ಲ ಮಡ್ಚ್ಕೊತೀನಿ. ಮಡ್ಚ್ಕೊಂಡ್ರೆ ನನಗೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ಮಡ್ಚ್ಕೊತೀನಿ. ಅದಕ್ಕೆ ನಾನು ಕೂಡ ನಿಮಗೆ ಈಸಿ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಹೆಣ್ಮಕ್ಳು ಯಾವುದಾದ್ರೂ ಒಂದು ಕಲ್ತಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದಕ್ಕೋಸ್ಕರ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿಬೇಕು ಅನ್ನೋದು ನನ್ನ ಆಸೆ. ಮನೆಯಲ್ಲಿ ಇದರಿಂದ ಕೂಡ ನಾವು ಮನಿ ಸೇವಿಂಗ್ನ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಮನಿ ಸೇವಿಂಗ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಾನು ತೋರಿಸ್ತೀನಿ. ಮನಿ ಸೇವಿಂಗ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಉಪಯೋಗ ಆಗುತ್ತೆ, ನಿಮಗೆ ಯಾವ್ಯಾವಕ್ಕೆ ಉಪಯೋಗ ಆಗ್ಬೋದು ಮನಿ ಸೇವಿಂಗ್ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಈಗ ಬಂದು ಇದನ್ನು ನೋಡೋಣ. ನೋಡಿ, ಒಂದೇ ಸಮ ಮಡ್ಚ್ಕೊಂಡ್ರೂ ಕೂಡ ನನಗೆ ಹೆಚ್ಚು ಕೊಚ್ಚೆ ಆಗುತ್ತೆ. ಹಾಗಾಗಿ ಹುಷಾರಾಗಿ ನಾವು ಸ್ಟಾರ್ಟಿಂಗು ಈ ರನ್ನಿಂಗ್ ಅಣಿ ಏನಿದೆ, ಸ್ಟಾರ್ಟಿಂಗ್ ಅಣಿ, ಅದನ್ನು ನಾವು ಹುಷಾರಾಗಿ ಕೇರ್ಫುಲ್ಲಾಗಿ ಅಣಿನ ಹಾಕಬೇಕು ಫ್ರೆಂಡ್ಸ್. ಬನ್ನಿ ಹೇಗೆ ಅಂತ ನಾನು ತೋರಿಸ್ತೀನಿ. ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್, ಮಗು ಇರೋದ್ರಿಂದ ಏನೂ ಅಂದ್ಕೋಬೇಡಿ. ವಾಯ್ಸನ್ನ ನಾನು ಜಾಸ್ತಿ ಕೊಡೋಕ್ಕಾಗಲ್ಲ, ಮ್ಯೂಸಿಕ್ನ ಕೊಡ್ತೀನಿ. ನಿಮಗೆ ಹಾಗೂ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ. ನಾನು ಖಂಡಿತ ನೆಕ್ಸ್ಟು ವೀಡಿಯೋದಲ್ಲಿ ಅರ್ಥ ಮಾಡೋ ಆ ರೀತಿಲಿ ಹೇಳ್ತೀನಿ. ಯಾಕೆ ಅಂತಂದರೆ ಎಲ್ಲದಕ್ಕೂ ವಾಯ್ಸಲ್ಲಿ ಕೊಡೋಕ್ಕಾಗಲ್ಲ. ನಿಮಗೂ ಕೂಡ ಡಿಸ್ಟರ್ಬ್ ಅನಿಸುತ್ತೆ, ಬೇರೆ ವಾಯ್ಸ್ ಬರ್ತಾ ಇರುತ್ತಲ್ಲ. ಹಾಗಾಗಿ ನನ್ನದೇ ವಾಯ್ಸ್ ಬರೋದಾದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮಗು ಇರೋದ್ರಿಂದ, ಇಲ್ಲಿ ತೋಟದಲ್ಲಿರೋದ್ರಿಂದ ಹಕ್ಕಿಗಳು ಅದರ ಸೌಂಡ್ಗಳು ಕೂಡ ನಿಮಗೆ ರೆಕಾರ್ಡ್ ಆಗ್ತಾ ಇರುತ್ತೆ, ಏನೂ ಅಂದ್ಕೋಬೇಡಿ ಫ್ರೆಂಡ್ಸ್. ಬನ್ನಿ ನೋಡಿ, ಆಲ್ರೆಡಿ ಇದು ಗ್ರೀನ್ದು 4 ಫ್ಲವರ್ಸ್ ಆಯಿತು ಅಲ್ಲೇ. ಇನ್ನು 1 ಹೂವು ಹಾಕಿದ್ರೆ ಮುಗ್ದೋಯ್ತು ಫ್ರೆಂಡ್ಸ್. ನಾನು ಎಷ್ಟೇ ಒಂದೇ ಸಮ ಇಟ್ಕೊಂಡ್ರೂ ಒಂದೇ ಸಮ ವೈರ್ ಬರೋದೇ ಇಲ್ಲ. ನೋಡಿ, ಈ ರೀತಿ ಹೆಚ್ಚು ಕೋಚು ಆಗ್ತಾನೇ ಇರುತ್ತೆ. ಆದರೂ ಮನೆಯಿಂದ ಹೊರಗಡೆ ಇದ್ದೀನಿ, ಆದ್ರೂ ಕೂಡ ಮಗು ವಾಯ್ಸು, ತುಂಬ ಜನಗಳದ್ದು ಮನೆಯವ್ರ ವಾಯ್ಸು ಬರ್ತಾನೆ ಇರುತ್ತೆ. ಮಲಗಿಸಿ ಮಾಡೋಣ ಅಂತೀನಿ, ಮಲಗೋದೇ ಇಲ್ಲ ನನ್ನ ಮಗಳು. ಬನ್ನಿ ನೋಡಿ, ಈ ರೀತಿ ಹೂಗಳನ್ನ ಹಾಕಬೇಕು ಫ್ರೆಂಡ್ಸ್.
ನೋಡಿ ಈ ರೀತಿ ನೀವು ಫಸ್ಟ್ ಸ್ಟಾರ್ಟಿಂಗು ಹೂವು ನೋಡಿ ಈ ರೀತಿ ಹೆಚ್ಚು ಕೊಚ್ಚು ಆಗುತ್ತೆ, ಅದನ್ನು ನಾವು ನೋಡಿಕೊಂಡು ನೋಡಿ ಈ ರೀತಿ ತಿರುಗಿಸ್ಕೊಂಡು ಎಳ್ಕೋಬೇಕು. ಸಡನ್ನಾಗಿ ಅದೇ ರೀತಿ ಎಳ್ಕೋಬಾರ್ದು, ಅದು ಹೂವು ಹೆಚ್ಚು ಕೊಚ್ಚು ಆಗಿಬಿಡುತ್ತೆ. ನೋಡಿ ಇದು 5 ಆಗೋಯ್ತು ಫ್ರೆಂಡ್ಸ್. ಬನ್ನಿ ಈಗ ನೆಕ್ಸ್ಟು ಯೆಲ್ಲೋ ಕಲರ್ ವೈರನ್ನು ತೊಗೊಳೋಣ ನಾವು. ಆಲ್ರೆಡಿ ಈಗ 15 ಫ್ಲವರ್ಸ್ ಆಯಿತು, ಅಂದರೆ 15 ಹೂವುಗಳಾಯಿತು. ಇನ್ನು 10 ಹೂವುಗಳನ್ನ ಹಾಕಿದ್ರೆ ಮುಗಿದೋಯ್ತು ಫ್ರೆಂಡ್ಸ್. ಬನ್ನಿ ಅದನ್ನು ಕೂಡ ನಾವು ಈ ರೀತಿ ಮಡ್ಚ್ಕೋಬೇಕು, ಮಡ್ಚ್ಕೊಂಡು ಒಂದೇ ಸಮ ಇಟ್ಕೋಬೇಕು ಫ್ರೆಂಡ್ಸ್. ಇದು ಲಾಂಗ್ ವಿಡಿಯೋ ಆಗೋದ್ರಿಂದ ನಾನು ಹಣಿ ಮಾತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇದು ಪಾರ್ಟ್ 1. ಪಾರ್ಟ್ 2ನಲ್ಲಿ ನಾನು ಬೇಕಾದರೆ ನೆಕ್ಸ್ಟು ಸಾಲನ್ನು ನಿಮ್ಮ ಮೇಲ್ಗಡೆ ಸಾಲು ಏನು ಬರುತ್ತೆ ಅದನ್ನು ಕೂಡ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ. ಆದರೆ ಇದೇ ವಿಡಿಯೋಲಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಲೆಂತಿ ಆಗಲಿಲ್ಲ ಅಂತಂದರೆ, ಲೆಂತಿ ವಿಡಿಯೋ ಆದರೆ ಪ್ರಾಬ್ಲಮ್ ಆಗುತ್ತೇನೋ, ನಿಮಗೂ ಪ್ರಾಬ್ಲಮ್ ಆಗ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಲೆಂತಿ ವಿಡಿಯೋ ಆಗಲಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಸೆಕೆಂಡ್ ಲೈನ ನಾನು ಶೇರ್ ಮಾಡ್ತೀನಿ. ನೋಡಿ ಈ ರೀತಿ ಮಡ್ಚ್ಕೋಬೇಕು. ಕೆಳಗಿರೋ ಭಾಗನ ನಾವು ಈ ರೀತಿ ಇದರೊಳಗಡೆ ಹಾಸಿ ತೋರಿಸ್ಬೇಕು. ನೆಕ್ಸ್ಟ್ ಎಳೆದು ಈ ರೀತಿ ನಾಟ ಹಾಕಬೇಕು. ಸ್ವಲ್ಪ ಲೂಸ್ ಆಗುತ್ತೆ, ನಾವು ನೋಡಿ ಹಾಕಬೇಕು ಫ್ರೆಂಡ್ಸ್. ನಾನು ಹೇಳ್ದಾಗೆ ರನ್ನಿಂಗ್ ವೈರ್ ಏನಿರುತ್ತೆ ಇದನ್ನು ತುಂಬ ಟೈಟಾಗಿ ಎಳ್ಕೋಬೇಕು. ಆಮೇಲೆ ನಂತರ ಈ ಕೆಳಗಡೆ ವೈರನ್ನು ನಾವು ಟೈಟಾಗಿ ಎಳ್ಕೋಬೇಕು. ಬನ್ನಿ ನೆಕ್ಸ್ಟ್ ಹೂವು ಹಾಕೋಣ. ಇದು ಬಂದು 5 ಹೂವನೇ ಆಗಬೇಕು, ಅಂದರೆ 5 ಹೂವನೇ ಆಗಬೇಕು. ಮತ್ತು ರನ್ನಿಂಗ್ ವೈರ್ ಈ ರೀತಿ ಸುತ್ಕೊಳ್ಳೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ನೋಡಿ ನಾವು ಎಳ್ಕೋಬೇಕು, ಒಂದೇ ಸಮ ಹಿಂಗೆ ಎಲ್ಲ ಎಳ್ಕೋಬೇಕು. ಈ ರೀತಿ ರನ್ನಿಂಗ್ ವೈರು ಸುತ್ಕೊತಿರುತ್ತೆ, ನಾವು ಅದನ್ನು ಕ್ಲಿಯರ್ ಮಾಡಿಕೊಂಡು ಬ್ಯಾಗ್ ಹಾಕಬೇಕು. ಇಲ್ಲ ಅಂತಂದರೆ ಬ್ಯಾಗ್ ಸ್ವಲ್ಪ ಸುತ್ತಕೊಂಡು ವೈರ್ಗಳೆಲ್ಲ ಗಂಟು ಥರ ಆಗುತ್ತೆ. ನಾವು ಕ್ಲಿಯರಾಗಿ ಇದನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಕೂಡ ನಾವು ಇದೇ ರೀತಿಲಿ ಹಾಕಬೇಕು. ನಾವು ಹಾಕ್ತಾನೆ ಈ ರೀತಿ ಒಂದೇ ಸಮ ನೋಡಿ ಈ ರೀತಿ ಹಿಂಗೆ ಹಾಕಬೇಕು. ನೋಡಿ ಇದು ಲಾಸ್ಟ್ ಹೂವು ಫ್ರೆಂಡ್ಸ್. ಇದು ಈಗ ನಮಗೆ ಆಲ್ರೆಡಿ 20 ಹೂವು ಆಗೋಯ್ತು. ನೋಡಿ ಇದು 5, ಇದು 5, ಇದು 5, ಇದು 5. ಈಗ ಕೊನೆಗೆ ನಾವು ಗ್ರೀನ್ ವೈರನ್ನು ಹಾಕಿದ್ರೆ ಮುಗ್ದೋಯ್ತು ಫ್ರೆಂಡ್ಸ್. 25 ಹೂವುಗಳು ಮುಗೀತು. ಬನ್ನಿ ನೆಕ್ಸ್ಟ್ ಗ್ರೀನ್ ವೈರನ್ನು ತೊಗೊಳ್ಳೋಣ ನಾವು. ನೋಡಿ ಇದೇ ರೀತಿ 25 ವೈರ್ಗಳನ್ನ ತೊಗೊಂಡು ಬ್ಯಾಗ್ ಹಾಕೋದು ಉತ್ತಮವಾದದ್ದು. ಇದು ಬಂದು ದೊಡ್ಡ ಬ್ಯಾಗೇ ಆಗುತ್ತೆ ಫ್ರೆಂಡ್ಸ್, ನಮಗೆ ಚಿಕ್ಕ ಬ್ಯಾಗ್ ಅಂತ ಏನಾಗಲ್ಲ. ನಮಗೆ ಎಷ್ಟು ಹೂಗಳು ಎಷ್ಟು ಅಳತೆ ಬ್ಯಾಗ್ ಬೇಕಾದರೂ ನೀವು ನೋಡ್ಕೊಳ್ಳಿ. 20 ಹೂಗಳನ್ನು ಹಾಕಿ ಒಂದು ಬ್ಯಾಗ್ನ ಹಾಕ್ಬೋದು. ಅದು ಲಂಚ್ ಬ್ಯಾಗಿನ ಚೂರು ದೊಡ್ಡದಾಗುತ್ತೆ. ಲಂಚ್ ಬ್ಯಾಗಿಗೆ ಬಂದು 18 ಹೂ ಹಾಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್.
ನಾವು ಪ್ರತಿಯೊಂದು ಹೂವುಗಳನ್ನು ಹಾಕ್ದ ನಂತರ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಆಲ್ರೆಡಿ 4 ಆಯಿತು, ಇನ್ನು ಒಂದು ಹೂವು ಹಾಕಿದ್ರೆ ಮುಗಿತು ಫ್ರೆಂಡ್ಸ್. ಅದನ್ನು ನೋಡಿ, ನಾವು ಒಂದೇ ಸಮ ಇಟ್ಕೊಂಡ್ರೂ ಅದು ಒಂದೇ ಸಮ ಬರೋದೇ ಇಲ್ಲ ಫ್ರೆಂಡ್ಸ್. ನಾವು ನೋಡಿಕೊಂಡು ಒಂದೇ ಸಮ ಹಾಕ್ಕೊಂಡು ವೈರ್ನ ಹಾಕ್ಕೋಬೇಕು. ನಾವು ಪ್ರತಿಯೊಂದು ಹೂವು ಹಾಕೋದಾಗಲೂ ನಾನು ಹೇಳಿದ್ನಲ್ಲ, ಈ ರೀತಿ ಚೆಕ್ ಮಾಡ್ಕೋಬೇಕು. ಒಂದೇ ಸಮ ಇದ್ರೇ ಅದು ಕರೆಕ್ಟಾಗಿ ಬ್ಯಾಗ್ ಬರುತ್ತೆ. ನೋಡಿ ಇದು ಲಾಸ್ಟ್ ಹೂವು ನೋಡಿ, ಮತ್ತೆ ಇದೇ ರೀತಿ ನಾಟ್ ಹಾಕೋಬೇಕು. ನಮಗೆ ಏಚ ಕೋಚ ಆಗುತ್ತೆ, ನಾವು ಹುಷಾರಾಗಿ ನಾಟ್ ಹಾಕ್ಕೋಬೇಕು. ನೋಡಿ ಬಂದು 5 ಹೂವು ಆಗೋಯಿತು. ಇದು ಬಂದು 25 ಹೂವಿನ ಬ್ಯಾಗ್ ಆಯಿತು. ಅಳತೆ 25 ಹೂವುಗಳಾಯಿತು ಫ್ರೆಂಡ್ಸ್. ನನ್ನ ಅಳತೆಯ ಬ್ಯಾಗು ಹಣಿ ಸ್ಟಾರ್ಟಿಂಗ್ ಹಣಿ ಏನಿದೆ ಅದು ರೆಡಿಯಾಗಿದೆ. ಈಗ ಲಾಸ್ಟ್ ರನ್ನಿಂಗ್ ವೈರ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಆ ವೈರ್ನ ಈ ಕಟ್ ಮಾಡಿರೋ ವೈರ್ನ ಏನಿರುತ್ತೆ ಅದನ್ನು ತೊಗೋಬೇಕು ಅಂತ. ಈಗಲೂ ಅಷ್ಟೇ ಫ್ರೆಂಡ್ಸ್. ಈಗ ನಾವು ಈ ರೀತಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್, ಏನು ಅಂದ್ಕೋಬೇಡಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಮಕ್ಕಳಿರೋದ್ರಿಂದ ಮನೆಯಲ್ಲಿ ಜನಗಳಿದ್ದಾರೆ, ಎಷ್ಟು ಹೇಳಿದ್ರು ಕೇಳಲ್ಲ. ತುಂಬ ವೀಡಿಯೋ ಮಾಡಬೇಕಾದ್ರೆ ಇನ್ನೂ ಜೋರಾಗಿ ಮಾತಾಡ್ತಾರೆ. ನೀವೇನು ಅಂದ್ಕೊಂಡರೆ ವೀಡಿಯೋ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಅಳತೆಯಲ್ಲಿ ನಾವು ವೈರನ್ನು ತೊಗೋಬೇಕು. ನೆಕ್ಸ್ಟು ಕಟ್ ಮಾಡ್ಕೊಬೇಕಾದ್ರೆ ಸ್ಟಾರ್ಟಿಂಗು ನೋಡಿ ಈ ರೀತಿ ನಾನು ಹೇಳಿದ್ನಲ್ಲ, ಆ ಕಡೆ ರನ್ನಿಂಗ್ ವೈರ್ನ ಯಾವ ರೀತಿ ಕಟ್ ಮಾಡಿಕೊಂಡು ಈ ಕಡೆ ರನ್ನಿಂಗ್ ವೈರನ್ನು ಅಷ್ಟೇ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಇಷ್ಟು ಕಡಿಮೆ ಇರಬೇಕು. ನೋಡಿ ಅಳತೆಯಲ್ಲೂ ಕೂಡ ಇರ್ತೀನಿ, ಒಂದು 3 ಇಂಚಷ್ಟು ನಾವು ಕಡಿಮೆನ ಕಟ್ ಮಾಡ್ಕೋಬೇಕು. ಅಲ್ಲಿಗೆ ನಮಗೆ ಕೊನೆಗೆ ಹೆಣಕ್ಕೆ ಬಂದಾಗ ನಮಗೆ ಒಂದೇ ಸಮಕ್ಕೆ ವೈರ್ ಬರುತ್ತೆ. ಬನ್ನಿ ನೆಕ್ಸ್ಟ್ ಹೂವನ್ನ ಯಾವ ರೀತಿ ಹಾಕ್ತೀನಿ ಇದೇ ವಿಡಿಯೋದಲ್ಲಿ ಕೂಡ ನಾನು ತೋರಿಸ್ತೀನಿ. ಇದನ್ನೆಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಲೈನ್ ಹಾಕಬೇಕಾದ್ರೆ ಈ ರನ್ನಿಂಗ್ ವೈರ್ನ ಸ್ಟಾರ್ಟಿಂಗ್ ಏನು ಕಟ್ ಮಾಡ್ಕೊಂಡಿರ್ತೀವಿ ರನ್ನಿಂಗ್ ವೈರ್ನ, ಅದೇ ರನ್ನಿಂಗ್ ವೈರ್ಗೆ ಸಮವಾಗಿ ನಾವು ಇಟ್ಕೋಬೇಕು. ನೋಡಿ ಇಲ್ಲಿ ಸಮವಾಗಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ಇಲ್ಲಿಗೆ ಈ ಹೂವಿನ ಹತ್ರ ಬಂದಾಗ ಈ ವೈರನ್ನು ನಾವು ರನ್ನಿಂಗ್ ವೈರನ್ನು ಈ ರೀತಿ ಮಡ್ಚ್ಕೋಬೇಕು. ನಾವು ಈ ಹೂವು ಹಾಕ್ಬೇಕಾದ್ರೆ ಇದೇ ರೀತಿ ಮಡ್ಚ್ಕೊತಾ ಇದ್ವಿ ಅಲ್ವಾ, ಈಗಲೂ ಕೂಡ ಇದೇ ರೀತಿ ಮಡ್ಚ್ಕೊಂಡು ಇದನ್ನು ಬಂದು ನಾವು ಈ ರೀತಿ ಸುತ್ಕೋಬೇಕು. ಈ ರೀತಿ ಮತ್ತೆ ಈ ಗ್ರೀನ್ ವೈರನ್ನು ಇದರೊಳಗೆ ಹಾಸಿ ತೋರಿಸಿ ಈ ರೀತಿ ರನ್ನಿಂಗ್ ವೈರ್ನ ಲೂಸ್ ಮಾಡಿಕೊಂಡು ಈ ರೀತಿ ಟೈಟಾಗಿ ಎಳ್ಕೊಂಡು ಒಂದು ನಾಟ ಹಾಕ್ಕೋಬೇಕು ಫ್ರೆಂಡ್ಸ್. ಇದೇ ರೀತಿ ಎಲ್ಲ ಹೂಗಳನ್ನೂ ನಾವು ಹಾಕ್ಕೊಂಬರ್ಬೇಕು. ಬನ್ನಿ ಯಾವ ರೀತಿ ಹಾಕ್ತೀವಿ ನೋಡಿ. ಈ ರೀತಿ ಹಾಕಬೇಕಾದ್ರೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಈಗ ಈ ವೈರ್ಗಳನ್ನು ನಾವು ಎಳ್ಕೋಬೇಕು. ನಾನು ಹೇಳಿದೆ ಆಗ್ಲೇ, ಸ್ಟಾರ್ಟಿಂಗು ರನ್ನಿಂಗ್ ವೈರ್ನ ಟೈಟ್ ಮಾಡಿಕೊಂಡ್ರೆ ಸಾಕು. ಈ ಹೂಗಳನ್ನ ನೆಕ್ಸ್ಟ್ ಬ್ಯಾಗ್ ಎಣಿಬೇಕಾ, ನೆಕ್ಸ್ಟು ಹೂವು ಹಾಕ್ಬೇಕಾದ್ರೆ ಟೈಟಾಗಿ ಎಳ್ಕೊಂಡ್ರೆ ಬ್ಯಾಗು ಟೈಟಾಗಿ ಬರುತ್ತೆ ಅಂತ. ನಾವು ಪ್ರತಿಯೊಂದು ಹೂವು ಹಾಕಬೇಕಾದ್ರೂ ಇದನ್ನು ಸ್ವಲ್ಪ ಎಳ್ಕೊಂಡು ಈ ರೀತಿ ಹೂವುಗಳನ್ನ ಹಾಕಬೇಕು. ಆವಾಗ ನಮಗೆ ಟೈಟಾಗಿ ಹೂವುಗಳು ಬರುತ್ತೆ, ನೋಡೋಕ್ಕೂ ಚೆನ್ನಾಗಿ ಬ್ಯಾಗ್ ಕಾಣಿಸುತ್ತೆ ಟೈಟಾಗಿ. ಇಲ್ಲಾಂದರೆ ಲೂಸಾಗಿ ಬ್ಯಾಗ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನೋಡಿ ಇದೇ ರೀತಿ ಎಲ್ಲ ಹೂಗಳನ್ನೂ ಕೂಡ ನಾವು ಹಾಕ್ಕೊಂಡು ಬರಬೇಕು. ನೋಡಿ ಈ ರೀತಿ ಪ್ರಾಬ್ಲಮ್ ಆಗುತ್ತೆ, ನಾವು ಆವಾಗ ಸ್ವಲ್ಪ ನೋಡಿಕೊಂಡು ಹಾಕಬೇಕು. ಬನ್ನಿ ಇದೇ ರೀತಿ ಹೂಗಳನ್ನ ಹಾಕೋಣ. ನೋಡಿ ಫೈನಲಿ ಮುಗಿತಾ ಬಂತು ಫ್ರೆಂಡ್ಸ್.
ಎಲ್ಲ ಹೂಗಳನ್ನೂ ಇದೇ ರೀತಿ ವೈರ್ಗಳನ್ನ ನಾವು ತಗೊಂಡು ಹಾಕ್ಕೋಬೇಕು. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇಲ್ಲ, ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ನನ್ನ ವೀಡಿಯೋಸ್ಗಳು ತುಂಬ ಕ್ರಿಯೇಟಿವ್ ಆಗಿರ್ತವೆ. ಎಲ್ಲೂ ಮಿಸ್ ಮಾಡ್ದಲ್ಲಿ ನನ್ನ ವೀಡಿಯೋಸ್ ನೋಡಿ. ವೀಡಿಯೋಸ್ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವೀಡಿಯೋಸ್ನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ, ಲೈಕ್ಸ್ ಕೊಡಲ್ಲ, ಕಮೆಂಟ್ಸಲ್ಲೂ ತಿಳಿಸಲ್ಲ. ಕಮೆಂಟ್ಸಲ್ಲಿ ತಿಳಿಸ್ಲಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋಗಳನ್ನ ನಾನು ಮಾಡೋದಕ್ಕೆ ಇಂಟ್ರೆಸ್ಟೇ ಬರಲ್ಲ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಮಿಸ್ ಮಾಡಿದೆ ಲೈಕ್ಸ್ ಕೊಡಿ, ಕಮೆಂಟ್ಸಲ್ಲಿ ಕಮೆಂಟ್ಸ್ ತಿಳಿಸಿ ಫ್ರೆಂಡ್ಸ್. ಹಾಗಾಗಿ ನಾನು ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಎನ್ಕರೇಜ್ ಬರುತ್ತೆ. ನೋಡಿ, ಈ ರೀತಿ ಎಲ್ಲ ಹೂಗಳನ್ನೂ ನಾವು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿ ನಾವು ಹಾಕೋಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ, ಈ ವೈರ್ಗಳನ್ನ ನಾವು ಟೈಟ್ ಮಾಡಿಕೊಂಡು ಹೂಗಳನ್ನ ಹಾಕ್ಕೊಂಡು ಬರಬೇಕು. ಆಗ್ತಾ ಈ ವೈರ್ಗಳನ್ನೂ ರನ್ನಿಂಗ್ ವೈರ್ ಏನಿರುತ್ತೆ ಅದನ್ನು ಕೂಡ ನಾವು ಟೈಟ್ ಮಾಡ್ಕೋಬೇಕು. ಇದು ಲಾಂಗ್ ಲೆಂತಿ ವಿಡಿಯೋ ಆಗುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಸ್ಕಿಪ್ ಮಾಡ್ತಾಯಿದ್ದೀನಿ. ನೋಡಿ ತೋರಿಸ್ತೀನಿ. ಫುಲ್ ಲಾಂಗ್ ವಿಡಿಯೋನ ಹೂಗಳು ಎಲ್ಲ ಕ್ಲಿಯರ್ ಆಗೋವರೆಗೂ ತೋರಿಸ್ತೀನಿ. ಲೆಂತಿ ಆಗಲಿಲ್ಲ ಅಂದರೆ ಖಂಡಿತ ನಾನು ನೆಕ್ಸ್ಟು ಮುಂದುವರಿಸ್ತೀನಿ ಬ್ಯಾಗನ್ನು, ಇಲ್ಲಾಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಈ ರೀತಿ ಒಂಚೂರು ಹೆಚ್ಚು ಕಡಿಮೆ ಆದರೂ ನೀವು ನೋಡಿಕೊಂಡು ಬ್ಯಾಗ್ನ ಹಾಕಬೇಕು. ಒಂದೇ ಸಮ ನಮಗೆ ಯಾವುದು ಡಿಸೈನಲ್ಲಿ ಬೇಕಾದರೂ, ಅಂದರೆ ನಮಗೆ ಬಾಕ್ಸ್ ಬೇಕು, ಇಲ್ಲ ಅಂದರೆ ಎರಡೇ ಕಲರಲ್ಲಿ ಫುಲ್ ಮಿಕ್ಸ್ ಬೇಕಾದರೂ ಹಾಕ್ಕೋಬೋದು. ನೋಡಿ, ಈ ರೀತಿ ಮಿಕ್ಸ್ ಕೂಡ, ಅಂದರೆ ಒಂದೇ ಹಣಿನ ನೋಡಿ. ಈಗ ನಾವು ಕಲರಲ್ಲಿ ವೈರ್ನ ಕಟ್ ಮಾಡಿಕೊಂಡು 5 ಹೂಗಳನ್ನ ಹಾಕಿದ್ದೀವಿ. ಆದರೆ ನಿಮಗೆ ಬೇಕು ಅಂತಂದರೆ ಒಂದೇ ವೈರನ್ನು ಕಟ್ ಮಾಡ್ಕೋಬೇಕು. 25 ಹೂವನ್ನು ಒಂದೇ ವೈರ್ ಕಟ್ ಮಾಡಿಕೊಂಡು ರನ್ನಿಂಗ್ ವೈರನ್ನು ಬೇರೆ ವೈರ್ನ ಹಾಕ್ಕೋಬೋದು. ಆವಾಗ ನಮಗೆ ಮಿಕ್ಸ್ ಕಲರಲ್ಲಿ ಬ್ಯಾಗು ಬರುತ್ತೆ. ಅದು ಕೂಡ ನೋಡೋಕ್ಕೆ ಮಣಿ ರೀತಿಯಲ್ಲಿ ಕಾಣಿಸುತ್ತೆ, ಮಣಿನ ಪೋಣಿಸಿದ್ದಾರೇನೋ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕಾಲ್ಗಳು ಬರ್ತಿರುತ್ತೆ, ಏನು ಅಂದ್ಕೋಬೇಡಿ ಫ್ರೆಂಡ್ಸ್. ನೋಡಿ, ಫೈನಲಿ ಇದು ಮುಗೀತು. ಇದನ್ನು ರನ್ನಿಂಗ್ ವೈರ್ನ ಈ ಅಳತೆಯಲ್ಲಿ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದೇ ಅಳತೆಯಲ್ಲಿ ನಾವು ಕಟ್ ಮಾಡ್ಕೋಬೇಕು. ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಸುತ್ತಕೊಳ್ಳುತ್ತೆ ರನ್ನಿಂಗ್ ವೈರು. ನಾವು ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಬನ್ನಿ, ಫೈನಲಿ ನಮಗೆ 2 ಲೈನು ಹಣಿ ಬ್ಯಾಗು ರೆಡಿಯಾಗಿದೆ. ಇದಕ್ಕೆ ನಾವು ಈ ರೀತಿ ಎಷ್ಟು ಹೂಗಳನ್ನ ಹಾಕಬೇಕು ಈ ಬ್ಯಾಗಿಗೆ ಅಂದರೆ 10 ಸಾಲು ಹೂಗಳನ್ನ ನಾವು ಹಾಕಬೇಕು. ನಾವು ಹಾಕೋಕ್ಕಿಂತ ಮುಂಚೆ ನಾವು ಈ ರನ್ನಿಂಗ್ ವೈರ್ ಸ್ಟಾರ್ಟಿಂಗ್ ವೈರ್ ಏನಿರುತ್ತೆ ಇದನ್ನು ಹಾಕಿರ್ತೀವಲ್ವ, ಈ ವೈರನ್ನು ನಾವು ಈ ಥರ ರೀತಿ ಗಂಟು ಮಾಡ್ಕೋಬೇಕು. ನಮಗೆ ಗೊತ್ತಾಗುತ್ತೆ ನಾವು ಆ ಬ್ಯಾಗು ಈ ಬ್ಯಾಗು ಅಂತ ನಮಗೆ ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಈ ರೀತಿ ಗಂಟು ಹಾಕ್ಕೊಬೇಕು. ಸ್ಟಾರ್ಟಿಂಗು ಒಂದು ಲೈನ್ ಏನು ಹಾಕಿರ್ತೀವಿ ಅದನ್ನು ನೋಡಿ, ಈ ರೀತಿ ಗಂಟು ಹಾಕ್ಕೊಬೇಕು. ಗಂಟು ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಒಂದೇ ಸಮಕ್ಕೆ ಹಿಂಗೆ ಎಣ್ಕೊಂಡು ಹೋಗಬಾರ್ದು. ಒಂದು ಈ ಕಡೆ ಹಾಕಿದ್ರೆ ಇದನ್ನು ತಿರುಗಿಸಿ, ನೋಡಿ, ಈ ರೀತಿ ತಿರುಗಿಸಿ ಈ ಕಡೆ ಇನ್ನೊಂದನ್ನು ಹಾಕ್ಕೋಬೇಕು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಹಾಕೋದು ಅನ್ನೋದನ್ನ ನಾನು ವಿವರವಾಗಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಇದನ್ನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾಕೆಂದರೆ ತುಂಬ ಲೆಂತಿ ವೀಡಿಯೋ ಆಗುತ್ತೆ, ಹಾಗಾಗಿ ನಾನು ಕ್ಲಿಯರಾಗಿ ಹೇಳೋದ್ರಿಂದ ಲೆಂತಿ ವೀಡಿಯೋ ಆಗುತ್ತೆ ಫ್ರೆಂಡ್ಸ್. ಬನ್ನಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಲೈನನ್ನು ನಾನು ಮುಂದುವರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಿದ್ರೆ ನನ್ನ ವಿಡಿಯೋ ನೋಡಿ, ನಿಮಗೆ ತುಂಬ ಅರ್ಥ ಆಗೋ ರೀತಿಯಲ್ಲಿ ನಾನು ಬ್ಯಾಗ್ನ ತೋರಿಸಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ, ಕಮೆಂಟ್ಸ್ ತಿಳಿಸಿ. ಕಮೆಂಟ್ಸಲ್ಲಿ ನೀವು ಕಮೆಂಟ್ಸ್ನ ತಿಳಿಸಿದ್ರೆ ನಾನು ಯಾವ್ಯಾವ ರೀತಿ ಬ್ಯಾಗ್ ಹಾಕ್ಬೇಕು ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಆಗಲ್ಲ ನನಗೆ. ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಲೈಕ್ಸ್ ಕೊಡಿ, ಕಮೆಂಟ್ಸಲ್ಲಿ ಕಮೆಂಟ್ ತಿಳಿಸಿ. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.